ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ಏನು ದೂರು ದಾಖಲು ಮಾಡಿದ್ರು ಸಂತ್ರಸ್ತೆಯರನ್ನ ಕರೆದುಕೊಂಡು ಬಂದು ಹಾಸನದ ಹೊಳೆಬನರಸೀಪುರದಲ್ಲಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಎಚ್ ಡಿ ರೇವಣ್ಣ ಅವರನ್ನ ಬಂಧಿಸಲಾಗಿದೆಯಾ? ಕಿಡ್ನಾಪ್ ಕೇಸಲ್ಲಿ ಎಚ್ ಡಿ ರೇವಣ್ಣ ಅವರನ್ನ SIT ಟೀಮ್ ಕರ್ಕೊಂಡು ಹೋಗ್ತಾ ಇದೆ. ಹಾಗಾದ್ರೆ ರೇವಣ್ಣ ಅವರನ್ನ ಬಂಧಿಸಿ ಕರ್ಕೊಂಡು ಹೋಗ್ಲಾಗ್ತಾ ಇದೆಯಾ? ಕಿಡ್ನಾಪ್ ಕೇಸಲ್ಲಿ ಎಚ್ ಡಿ ರೇವಣ್ಣ ಅರೆಸ್ಟ್. ರೇವಣ್ಣ ಅವರನ್ನ ಕರೆದೊಯ್ತಾ ಇದೆ SIT ತಂಡ. ಪದ್ಮನಾಭನಗರದ ಮನೆಯಲ್ಲಿ ಒಂದ್ ಕಡೆ ನೋಡಿದ್ವಿ, SIT ಟೀಮ್ ಬಂದಿತ್ತು. ಕಿಡ್ನಾಪ್ ಕೇಸಲ್ಲಿ ಇದೀಗ ಎಚ್ ಡಿ ರೇವಣ್ಣ ಅವರನ್ನ SIT ಟೀಮ್ ಕರ್ಕೊಂಡು ಹೋಗ್ತಾ ಇದೆ. ಅದರ ಅರ್ಥ ಕಿಡ್ನಾಪ್ ಕೇಸಲ್ಲಿ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ದಾರಾ? ಇವತ್ತಷ್ಟೇ ಅವರಿಗೆ ಬೇಲ್ ನಿರಾಕರಿಸಲಾಗಿತ್ತು, ಜಾಮೀನು ನಿರಾಕರಣೆ ಮಾಡಿತು ನ್ಯಾಯಾಲಯ. ಇದೀಗ ದೇವೇಗೌಡರ ನಿವಾಸದಲ್ಲಿ ಎಚ್ ಡಿ ರೇವಣ್ಣ ಅವರ ಬಂಧನ ಆಗಿದೆ. ನಿಜಕ್ಕೂ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಇದೊಂದು ಮಹತ್ವದ ಬೆಳವಣಿಗೆ. ಆಲ್ರೈಟ್ ರಂಜಿತ್, ಏನಿದೆ ಮಾಹಿತಿ? ರಂಜಿತ್. ಎಸ್ ಶ್ರೀಲಕ್ಷ್ಮಿ, ಗಮನಿಸ್ತಾ ಇದ್ದೀವಿ ನಾವು. ಇನ್ನೇನು ಕೆಲವೇ ಮಿನಿಟ್ ನಲ್ಲಿ ನಾವು ದೇವೇಗೌಡರ ಪದ್ಮನಾಭನಗರದ ನಿವಾಸದ ಮುಂದೆ ಹೋಗ್ತೀವಿ. ನಮ್ಮ ರಿಪೋರ್ಟರ್ ಆಲ್ರೆಡಿ ಅಲ್ಲೇ ಇದ್ದಾರೆ. ಈ ಹೊತ್ತಿನ ಮೇಜರ್ ಮಾಹಿತಿ, ಮಾಜಿ ಪ್ರಧಾನಿಗಳ ಪುತ್ರ ಎಚ್ ಡಿ ರೇವಣ್ಣ ಅವರನ್ನ ಈ ಹೊತ್ತಿಗೆ ಬಂಧನ ಮಾಡಲಾಗಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. SIT ಅಧಿಕಾರಿಗಳ ತಂಡ ವೆಲ್ ಪ್ಲಾನ್ಡ್ ಆಗಿ ಬಂದಿತ್ತು. ಯಾವಾಗ ನಿರೀಕ್ಷಣಾ ಜಾಮೀನು ಎಚ್ ಡಿ ರೇವಣ್ಣನವರಿಗೆ ನಿರೀಕ್ಷಣಾ ಜಾಮೀನು ಅದು ಫೇಲ್ ಆಯ್ತು ಅಥವಾ ಅರ್ಜಿಯನ್ನು ವಜಾ ಮಾಡ್ತೋ, ಆ ಸಂದರ್ಭಕ್ಕೆ ನಾವು ಅಂದ್ಕೊಂಡ್ವಿ ಯಾವುದೇ ಕ್ಷಣದಲ್ಲಿ ರೇವಣ್ಣ ಅವ್ರನ್ನ ಬಂಧನ ಮಾಡಬಹುದು ಅಂತೇಳಿ. ಎಕ್ಸಾಕ್ಟ್ ಆಗಿ SIT ಅಧಿಕಾರಿಗಳು ಅದನ್ನೇ ಮಾಡಿದ್ದಾರೆ. ಸೋಮವಾರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇದೆ. ಅದರ ನಡುವೆ ಹೆಚ್ಚಿನ ವಿಚಾರಣೆಗಾಗಿ ಎಚ್ ಡಿ ರೇವಣ್ಣ ಅವರನ್ನ ಬಂಧನ ಮಾಡಲಾಗಿದೆ ಅನ್ನೋದು ಈ ಸದ್ಯದ ಮಾಹಿತಿ. SIT ಅಧಿಕಾರಿಗಳು ಲುಕೌಟ್ ನೋಟಿಸ್ ಅನ್ನು ಹೊರಡಿಸಿದ್ರು ಎಚ್ ಡಿ ರೇವಣ್ಣ ಅವರಿಗೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆ ಮೂಲಕ ಯಾವುದೇ ಸಂದರ್ಭದಲ್ಲಾದ್ರೂ ಎಚ್ ಡಿ ರೇವಣ್ಣ ಅವರನ್ನ ಬಂಧನ ಮಾಡುವಂತ ಸಾಧ್ಯತೆ ಇತ್ತು. ಈಗ ಬೇಲರ್ಜಿ ಜನಪ್ರತಿನಿಧಿಗಳ ಕೋರ್ಟ್ನ ಮುಂದೆ, ವಿಶೇಷ ಕೋರ್ಟ್ನ ಮುಂದೆ ವಜಾ ಆಗಿರುವಂತ ಹಿನ್ನೆಲೆಯಲ್ಲಿ ಈ ಹೊತ್ತಿಗೆ ವಜಾ ಆಗಿದೆ ಅನ್ನೋದು, ಈ ಹೊತ್ತಿಗೆ ಅವ್ರನ್ನ ಬಂಧನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ರಾಜಕೀಯ ಏರಿಳಿತಗಳ ಬಗ್ಗೆ ಅಥವಾ ಈ ಸಂದರ್ಭಕ್ಕೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ತಾಜ್ ವೆಸ್ಟರ್ನ್ ನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ ನಲ್ಲಿ JDS ನ ಹಿರಿಯ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ JDS ಅಥವಾ ಕುಮಾರಸ್ವಾಮಿ ಮಾಧ್ಯಮದ ಮುಂದೆ ಮಾತಾಡುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ರೇವಣ್ಣ ಅವರ ಬಂಧನ ಆಗಿದೆ ಈ ಪ್ರಕರಣದಲ್ಲಿ. ಅನ್ನೋದು KR ನಗರದಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಕೇಸ್. ಅದು ಸಂತ್ರಸ್ತೆಯ ಮಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದರಲ್ಲಿ A1 ಆರೋಪ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ರಂಜಿತ್. ನಮ್ಮ ಪ್ರತಿನಿಧಿ ಸುರೇಶ್ ತಾಜ್ ವೆಸ್ಟ್ ಹತ್ರ ಇದ್ದಾರೆ. ಸುರೇಶ್, ಮಹತ್ವದ ಬೆಳವಣಿಗೆಗಳು ಎಲ್ಲಾ ಕಡೆ ಆಗ್ತಾ ಇರ್ತಕ್ಕಂಥದ್ದು ಅಪ್ಡೇಟ್ಸ್ ಕೊಡಿ. ಜಾಮೀನು ಅರ್ಜಿಯ ವಿಚಾರಣೆ ಇದೆ ಒಂದ್ ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಅವರನ್ನ ಯಾವುದೇ ಸಮಯದಲ್ಲಿ ಬಂಧನ ಮಾಡುವಂತ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಇದರ ನಡುವೆ ನಿರೀಕ್ಷಣಾ ಜಾಮೀನು ಅರ್ಜಿ ಯಾವಾಗ ವಜಾ ಆಯಿತು ಎಚ್ ಡಿ ರೇವಣ್ಣನವರದ್ದು, ಈಗ SIT ಅಧಿಕಾರಿಗಳು ಅವರ ಮನೆಗೆ SIT ಅಧಿಕಾರಿಗಳ ತಂಡ ದೇವೇಗೌಡರ ನಿವಾಸದ ಮುಂದೆ ಕಾದು ಕುಳಿತಿದ್ದಾರೆ. ಒಳಗಡೆ ಹೋಗೋದಕ್ಕೆ ಬಾಗಿಲ ಎದುರು ಕಾದು ಕುಳಿತಿದ್ದಾರೆ. ವಿಡಿಯೋ ಕ್ಯಾಮ್ರಾ ಹಿಡ್ಕೊಂಡಿದ್ದಾರೆ, ಎಲ್ಲವನ್ನ ರೆಕಾರ್ಡ್ ಮಾಡ್ತಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಸತೀಶ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸತೀಶ್, ದೇವೇಗೌಡರ ಮನೆ ಮುಂದೆ SIT ಅಧಿಕಾರಿಗಳಿದ್ದಾರೆ, ಏನೇನು ಸಾಧ್ಯತೆಗಳಿದೆ ಸತೀಶ್? ರಂಜಿತ್, ಈಗಷ್ಟೇ ಕೋರ್ಟಿನ ಏನು ನಿರೀಕ್ಷಣಾ ಜಾಮೀನು ವಜಾ ಹಿನ್ನೆಲೆಯಲ್ಲೇ ಈಗ SIT ಪೊಲೀಸ್ ಅಧಿಕಾರಿಗಳು ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ಒಂದು ಇನೋವಾ ಮತ್ತು ಒಂದು ಜೀಪ್ನಲ್ಲಿ 4 ಜನ ಸಿಬ್ಬಂದಿ SIT ಸಿಬ್ಬಂದಿಗಳು ಬಂದಿದ್ದಾರೆ. ದೇವೇಗೌಡರ ಮನೆ ಬಾಗಿಲಲ್ಲಿ ನಿಂತಿದ್ದಾರೆ. ಆದರೆ ಇನ್ನೂ ಕೂಡ ಮನೆ ಬಾಗಿಲು ತೆಗ್ದಿಲ್ಲ. ಹಾಗಾಗಿನೇ ಕಾಯ್ತಾ ಇದ್ದಾರೆ. ಮನೆ ಬಾಗಿಲಲ್ಲಿ ನಿಂತು ತಗ್ಗಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಪೊಲೀಸರು ಎಲ್ಲ ವಿಷಯವನ್ನು ದೃಶ್ಯೀಕರಣ ಮಾಡ್ತಾ ಇದ್ದಾರೆ. ಈಗಷ್ಟೇ ಅವರ ಬಾಗಿಲ ಮುಂದೆ SIT ಪೊಲೀಸರು ನಿಂತಿದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನೇನಾಗುತ್ತೆ ನೋಡಬೇಕು. ಈಗ ರೇವಣ್ಣ ಅವರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಪಡಿಬಹುದು ಇಲ್ಲಿನ ಮನೆಯಿಂದ. ದೇವೇಗೌಡರು ಮತ್ತೆ ಹಲವು ಅವರ ಕುಟುಂಬಸ್ಥರು ಇಲ್ಲಿ ವಾಸವಾಗಿದ್ದಾರೆ. ಹೀಗಾಗಿನೇ ಅವರಿಂದ ಮಾಹಿತಿಯನ್ನ ಪಡಿಬಹುದು. ಮುಂದೆ ರೇವಣ್ಣ ಏನಾದ್ರು ಬಂದಿದ್ರ ಅವ್ರ ಬಗ್ಗೆ ವಿಚಾರಣೆ
ಮಾಡ್ಬೋದು, ಅಂದ್ರೆ ಅವರ ಮಾಹಿತಿಯನ್ನ ಪಡಿಬೋದು. ನಂತರ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ನಂತರ ರೇವಣ್ಣ ಅವರ ಹುಡುಕಾಟಕ್ಕೆ ತೆರಳುವ ಸಾಧ್ಯತೆ ಇದೆ. ರಂಜಿತ್, ಒಟ್ಟಾರೆ ಈಗಷ್ಟೇ ಪೊಲೀಸರು ಇಲ್ಲಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇನ್ನೂ ಕೂಡ ಅವರಿಗೆ ಬಾಗಿಲು ತೆರೆದಿಲ್ಲ, ಹಾಗಾಗಿನೇ ಬಾಗಿಲ ಮುಂದೆ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ರಂಜಿತ್, ಯಾವುದೇ ಸಮಯದಲ್ಲಿ ರೇವಣ್ಣನವರ ಬಂಧನ ಆಗುವಂತ ಸಾಧ್ಯತೆ ಇದೆಯಾ ಸತೀಶ್? ಆ ನಿಟ್ಟಿನಲ್ಲೇ ಹುಡುಕಾಟವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ಬಂಧನ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲೇ ಈಗ ಪೊಲೀಸರು ಎಲ್ಲ ಕಡೆನೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲೇ ದೇವೇಗೌಡರು ನಿವಾಸಕ್ಕೂ ಕೂಡ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕು, ಎಲ್ಲಿ ರೇವಣ್ಣ ಅವರು ಪತ್ತೆ ಆಗ್ತಾರೆ, ಅಲ್ಲಿ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ. ಆ ಬಗ್ಗೆ ಮಾಹಿತಿ ಪಡೆಯುವ ನಿಟ್ಟಿನಲ್ಲಿ ಎಲ್ಲ ಕಡೆ ಅವರ ಸಂಬಂಧಿಕರು, ಅವರ ತಂದೆ ಇರುವಂತಹ ಸ್ಥಳ ಎಲ್ಲ ಕಡೆಯೂ ಕೂಡ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ SIT ಪೊಲೀಸರು. ಆ ನಿಟ್ಟಿನಲ್ಲಿ ಈಗ ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಆಗಮಿಸಿ ಈಗ ಪರಿಶೀಲನೆ ಮಾಡುವ ಪ್ರಯತ್ನವನ್ನ ಪೊಲೀಸ್